ಕಾಡಾನೆ ದಾಳಿಯಿಂದ ಪಾರಾದ ಕೂಲಿ ಕಾರ್ಮಿಕ ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾಡಾನೆ ಹಾವಳಿ ಇದರ ಬೆನ್ನಲ್ಲೇ ಇಂದು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಬಾಲಗುಳಿ ಗ್ರಾಮಕ್ಕೆ ಸೇರಿದ ಮಲ್ಲೇಶ್ ಗೌಡ ಎಂಬುವವರ ತೋಟದಲ್ಲಿ ಕೂಲಿ ಕಾರ್ಮಿಕ ಕಾಡಾನೆ ದಾಳಿಯಿಂದ ಪಾರಾದ ಘಟನೆ ನಡೆದಿದೆ. ಇಂದು ಸಂಜೆ ಸುಮಾರು 5:30 ಸಮಯದಲ್ಲಿ ಮನೆಯ ಹತ್ತಿರ ಇರುವ ನೀರಿನ ಟ್ಯಾಂಕ್ನಿಂದ ನೀರನ್ನು ತರಲು ಹೋದಾಗ ಒಂಟಿ ಕಾಡಾನೆ ದಾಳಿಗೆ ಮುಂದಾಗಿ ತನ್ನ ಸೊಂಡಿಲಿನಿಂದ ಎಳೆಯಲು ಪ್ರಯತ್ನಿಸಿತು. ಈ ವೇಳೆ ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವರು ಮೂಲತಃ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಇವರು ಕೂಲಿ ಕೆಲಸಕ್ಕಾಗಿ ಅರೆಹಳ್ಳಿಗೆ ಬಂದು ನೆಲೆಸಿದ್ದರು. ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಬಾರದಲ್ಲಿ 5:30 ಸಂಜೆ ಮನೆಯಿಂದ ನೀರು ತರತ್ತಿತ್ತು ಟ್ಯಾಂಕ್ನಲ್ಲಿ ಟ್ಯಾಂಕ್ ಓಪನ್ ಮಾಡಕ್ಕೆ ಹೋದಾಗ ಆಟೋಮೆಟಿಕ್ ಸಡನ್ನಾಗಿ ಬಂದಿದೆ ಅಟ್ಯಾಕ್ ಮಾಡಿದೆ. ಜೀವನದಿಂದ ಬರಾಗಿದ್ದೇನೆ ಕಾಲಲ್ಲಿ ಮತ್ತೆ ಕಷ್ಟ ಆಗಿದ್ದು ಸ್ವಲ್ಪ ಇಕ್ಕಡೆ ನೀರು ಹಾಕೊಂಡು ಬರೋದು ಆದ್ರೆ ಬಂದಿದ್ದಾರೆ. ನಾವು ಆರೋಗ್ಯ 6 ಗಂಟೆಗೆ ಒಂದು ಬೆಳಗಿನ 6 ಗಂಟೆ ಬಂದು ಸೆಕ್ಯೂರಿಟಿ ಓಪನ್ ಮಾಡಿ